ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಹಿನ್ನೆಲೆ ಕಚೇರಿಗೆ ಆಗಮಿಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಉದೇಶ್. ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಎಸ್ಪಿ ಉದೇಶ್ ಆಗಮಿಸಿದ್ದಾರೆ. ನಿನ್ನೆ ಎಫ್ಐಆರ್ ಆಗಿರುವ ಕಾರಣ ಮುಂದೆ ತನಿಖೆ ಆರಂಭ ಆಗುತ್ತೆ. ಕಚೇರಿಗೆ ಈಗ ಬಂದು ಬೇಕಾದಂತ ಸಿದ್ಧತೆಗಳು ಏನೇನು ತನಿಖೆಗೆ ಪ್ರಿಪರೇಷನ್ಗಳು ಬೇಕು ಅದೆಲ್ಲವನ್ನು ಕೂಡ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಸ್ಪಿ ಉದೇಶ್ ಮಾಡ್ತಿದ್ದಾರೆ. ಅವರ ತಂಡ ಮಾಡ್ತಾ ಇದೆ. ಸೋಮವಾರದಿಂದ ಪ್ರಕರಣದ ದಾಖಲೆಗಳ ಸಂಗ್ರಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಲೋಕಾಯುಕ್ತ ತಂಡ ಸಿದ್ಧವಾಗಿದೆ. 3 ತಿಂಗಳ ಗಡುವಿದೆ. ಅದರೊಳಗೆ ಶೀಘ್ರಗತಿಯಲ್ಲಿ ತನಿಖೆ ಆಗಬೇಕು. ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಕ್ರಮಬದ್ಧವಾಗಿ ಪ್ಲಾನ್ ಮಾಡಲಾಗುತ್ತೆ. ತನಿಖೆಯ ವೇಳೆ ಅಗತ್ಯ ಬಿದ್ದರೆ ಕಚೇರಿಗೆ ಬರುವಂತೆ ಸೂಚನೆಯನ್ನ ನೀಡಲಾಗುತ್ತೆ. ಯಾರ್ಯಾರು ಈ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಯಾರ ಹೇಳಿಕೆ ಬೇಕಾಗುತ್ತೆ, ಯಾರ ದಾಖಲೆ ಬೇಕಾಗುತ್ತೆ ಅವ್ರನ್ನ ಕರೆಸ್ತಾರೆ, ನೋಟಿಸ್ ಕೊಟ್ಟು ಬರೋಕೆ ಹೇಳ್ತಾರೆ. ಸೊ ದೂರದಾರಿಗೆ ಸೂಚನೆ ನೀಡಲಿರುವಂಥ ಲೋಕಾಯುಕ್ತರು ಈಗಾಗಲೇ ಒಂದಷ್ಟು ಮಂದಿಗೆ ಈ ನೋಟಿಸ್ ಕೊಡೋಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಯಾರ್ಯಾರು ಬೇಕು ಪ್ರಾಥಮಿಕವಾಗಿ ಅಂತ. ಸೊ ಸೋಮವಾರದಿಂದ ಪ್ರಕರಣಗಳ ದಾಖಲೆ ಸಂಗ್ರಹ ಆಗುತ್ತೆ. ಈ ಪ್ರಕರಣ ಇನ್ನು ಇತ್ತ ಸಿಎಂ ನಿವಾಸಕ್ಕೆ ಸಚಿವ ಬೈರತಿ ಸುರೇಶ್ ಶಾಸಕ ಪೊನ್ನಣ್ಣ ಭೇಟಿ ನೀಡಿದ್ದಾರೆ. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ನಿವಾಸ. ಸೊ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿರುವಂತಹ ಹಿನ್ನೆಲೆ ಮುಂದಿನ ಕಾನೂನು ಹೋರಾಟದ ಕುರಿತು ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ. ಸೊ ನೀವೀಗ ನೋಡ್ತಿರೋ ಹಾಗೆ ಬೈರತಿ ಸುರೇಶ್ ಆಗಮಿಸಿದ್ದಾರೆ. ಸೊ ಸಿಎಂ ನಿವಾಸಕ್ಕೆ ಬಂದು ಅಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ, ಸೊ ಯಾವೆಲ್ಲ ಸವಾಲುಗಳು ಎದುರಾಗಬಹುದು, ದೂರುದಾರರು ಏನೆಲ್ಲ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಎಫ್ಐಆರ್ನಲ್ಲಿ ಏನೆಲ್ಲ ವಿಚಾರ ಇದೆ, ಯಾವೆಲ್ಲ ಸೆಕ್ಷನ್ಗಳಿವೆ, ಇದೆಲ್ಲದರ ಬಗ್ಗೆ ಕೂಡ ಬಹಳ ಕೂಲಂಕುಷವಾಗಿ ಚರ್ಚೆ ನಡೆಸಲಾಗುತ್ತೆ. ಹಾಗೆ ದೆಹಲಿಯಲ್ಲೂ ಕೂಡ ಲೀಗಲ್ ಟೀಮ್ ಬೀಡು ಬಿಟ್ಟಿದೆ. ಅಲ್ಲಿಂದ ಕೂಡ ಒಂದಷ್ಟು ಇನ್ಪುಟ್ಗಳನ್ನು ಪಡೀತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರ ಕಡೆಯಿಂದ. ಈ ಹಾಕಿರುವಂಥ ಸೆಕ್ಷನ್ಗಳೇನೇನು, ಎಫ್ಐಆರ್ನಲ್ಲಿ ಏನೆಲ್ಲ ಸೆಕ್ಷನ್ ಮೆನ್ಷನ್ ಮಾಡಲಾಗಿದೆ, ಹಾಗೆ ಇದರಲ್ಲಿ ಏನು ಕಾನೂನಾತ್ಮಕವಾಗಿ ಸಮಸ್ಯೆಗಳು ಇದೆ ಅನ್ನೋದರ ಬಗ್ಗೆ ಕೂಡ ಈಗ ಸಮಾಲೋಚನೆ ನಡೆಸಲಾಗುತ್ತೆ. ಈಗ ನೀವು ನೋಡ್ತಿರೋ ಹಾಗೆ ಮೈಸೂರಿನ ನಿವಾಸಕ್ಕೆ ಬೈರತಿ ಸುರೇಶ್ ಆಗಮಿಸಿದ್ದಾರೆ, ಶಾಸಕ ಪೊನ್ನಣ್ಣ ಕೂಡ ಆಗಮಿಸಿದ್ದಾರೆ. ಸೊ ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ನಿವಾಸ.